ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನದಲ್ಲಿ ಮಹಾನಗರ ಪಾಲಿಕೆಯ ಶೆಡ್ ಕುಸಿತ, ಅದೃಷ್ಟವಶಾತ್ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತ್ಯಾಜ್ಯ ವಿಲೇವಾರಿ ಘಟಕದ ಶೆಡ್ ಏಕಾಏಕಿಯಾಗಿ ಕುಸಿದಿರೋದು. ಕಾರ್ಮಿಕರು ಕೆಲಸ ಮಾಡುವ ವೇಳೆ ಬೃಹತ್ ಶೆಡ್ ಕುಸಿತವಾಗಿದೆ. 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದಂತ ಶೆಡ್, ಬೃಹತ್ ಕಬ್ಬಿಣದ ಕಂಬ ಅಳವಡಿಸಿದ್ರೂ ಇದ್ದಕ್ಕಿದ್ದಂತೆ ಕುಸಿತವಾಗಿದೆ. ಹಾಸನದ ಅಗಿಲೆ ಗ್ರಾಮದ ಪಕ್ಕದಲ್ಲಿರುವಂತಹ ತ್ಯಾಜ್ಯ ವಿಲೇವಾರಿ ಘಟಕ ಕಳಪೆ ಕಾಮಗಾರಿಯಿಂದ ಶೆಡ್ ಕುಸಿತವಾಗಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ನೋಡಿ, ತ್ಯಾಜ್ಯ ವಿಲೇವಾರಿ ಘಟಕದ ಶೆಡ್ ಏಕಾಏಕಿಯಾಗಿ ಕುಸಿದಿರೋದು ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರಂತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ್ದಾದ್ರೂ ಜೀವನೇ ಹೋಗ್ತಾ ಇತ್ತು. ಕಳಪೆ ಕಾಮಗಾರಿಯಿಂದಾನೇ ಈ ತರ ಎಲ್ಲ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಸನದ ಮಹಾನಗರ ಪಾಲಿಕೆಯ ಶೆಡ್ ಇದು. ಅಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡಿದ್ರೆ ಗೊತ್ತಾಗತ್ತೆ. ನೋಡಿ, ಅದೃಷ್ಟವಶಾತ್ ಕಾರ್ಮಿಕರ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ತ್ಯಾಜ್ಯ ವಿಲೇವಾರಿ ಘಟಕದ ಶೆಡ್ಡು ಏಕಾಏಕಿಯಾಗಿ ಕುಸಿದು ಬಿದ್ದಿರುವಂಥದ್ದು. ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲೇ ಅವಘಡ ಸಂಭವಿಸಿದೆ. ಇನ್ನು ಇದು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವಂಥ ಶೆಡ್ಡು ಅಂತ ಹೇಳ್ತಾ ಇದ್ದಾರೆ. 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ರು ಕೂಡ ಈ ಥರ ಒಂದು ಮಳೆ ಗಾಳಿ ಇದಕ್ಕೆ ಬಿದ್ದೋಗುತ್ತಾ ಅನ್ನೋದು ಪ್ರಶ್ನೆ. ಅಂದರೆ ಈಗ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬೇಕಾಬಿಟ್ಟಿ ಮಾಡಿದ್ದಾರೆ. 3 ಕೋಟಿ ಅಲ್ವಾ, ಯಾರು ದುಡ್ಡು? ಸರ್ಕಾರದ್ದು. ಹೇಗೆ ಬೇಕಾದರೂ ಕಾಮಗಾರಿ ಮಾಡ್ಬೋದು. ಯಾರು ಹೇಳೋರಿಗಿಲ್ಲ ಕೇಳೋರಿಗಿಲ್ಲ. ಇದನ್ನು ಯಾರಾದರೂ 3 ಕೋಟಿ ವೆಚ್ಚದಲ್ಲಿ ಆಗಿರೋದು ಅಂತ ಹೇಳ್ತಾರಾ? ಪುಡಿ ಪುಡಿ ಆಗಿ ಬಿದ್ದು ಹೋಗಿರೋದನ್ನು ನೀವು ನೋಡ್ತಾ ಇರ್ಬೋದು. ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಯಾರು ಈ ಥರ ಕಾಮಗಾರಿ ಮಾಡಿದ್ದಾರೆ, ಯಾಕೆ ಈ ಥರ ಶೆಡ್ ಬಿದ್ದೋಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ, ಆ್ಯಕ್ಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟು ನಷ್ಟ ಆಗತ್ತೆ ಹೇಳಿ ನೋಡಿ. ಅದರ ಜೊತೆಗೆ ಕಾರ್ಮಿಕರು ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಯಾರ್ದಾದ್ರೂ ಪ್ರಾಣ ಹೋಗಿದ್ರೆ ಯಾರು ಜವಾಬ್ದಾರಿ ಆಗ್ತಾ ಇದ್ರು, ಯಾರು ಹೊಣೆ ಹೊತ್ಕೊಳ್ತಾ ಇದ್ರು? ಸೊ ಸಹಜವಾಗಿ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಅನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಯಾರೇ ತಪ್ಪು ಮಾಡಿದ್ರು ತಪ್ಪಿತಸ್ಥರ ವಿರುದ್ಧ ಕಠಿಣ ರೀತಿಯಾದಂಥ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗ್ತಾ ಇದೆ. ನೋಡಿ, ಸರ್ಕಾರ ಯಾವುದೇ ಒಂದು ಯೋಜನೆ ಅಥವಾ ಅನುದಾನ ಬಿಡುಗಡೆ ಅಂತ ಬಂದಾಗ ಅದರಿಂದ ಆಗುವಂಥ ಉಪಯೋಗ ಏನು ಅಂತ ಯೋಚನೆ ಮಾಡಿ ಹಣ ಬಿಡುಗಡೆ ಮಾಡುತ್ತೆ. 3 ಕೋಟಿ ಪುಕ್ಷಟೆ ಬಂದ್ಬಿಡುತ್ತಾ? ಅಂಥದ್ರಲ್ಲಿ ಕಾಮಗಾರಿ ಸೂಕ್ತ ರೀತಿಯಾಗಿ ಆಗ್ಬೇಕಲ್ವಾ, ನಿರ್ವಹಣೆ ಸೂಕ್ತ ರೀತಿಯಲ್ಲಿ ಆಗ್ಬೇಕಲ್ವಾ? ಬೇಕಾಬಿಟ್ಟಿ ಕಾಟಾಚಾರಕ್ಕೆ ಶೆಡ್ಡನ್ನು ನಿರ್ಮಿಸ್ಬಿಟ್ರೆ ಯಾರು ಜವಾಬ್ದಾರಿ? ಇದಕ್ಕೆ ಯಾರು ಹೊಣೆ ಹೊತ್ಕೊಳ್ತಾರೆ? ಈ ಬಗ್ಗೆ ಆಕ್ಷನ್ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ.